ಸರ್ ಇವತ್ತು ಮೊಸರು ಅಗಸೆ ವಾಟರ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಯಾಕೆಂದ್ರೆ ನೀವು ನನ್ನ ತಲೆ ತಿಂದಿದ್ದೀರಿ, ಇದನ್ನ ಪರೀಕ್ಷೆ ಮಾಡಿ ತೋರಿಸ್ಲೇಬೇಕು ಅಂತ. ನಾವ್ ಎಷ್ಟೇ ಸಲ ಹೇಳಿದ್ರು ಅವ್ರಿಗೆ ನೋಡೋವರ್ಗ್ ಸಮಾಧಾನ ಇರಲ್ಲ. ಮಜ್ಜಿಗೆ ಮಾಡಿ ಕೊಟ್ಟೆ ಬಿಟ್ರಿ ಹಾಗಾದ್ರೆ. ಕೊಟ್ಟೆ ಬಿಡ್ರಿ, ನೋಡ್ರಿ ಟೇಸ್ಟ್ ನೋಡ್ರಿ, ತುಂಬಾ ಒಳ್ಳೆ ಟೇಸ್ಟ್ ಇದೆ. ಯಾರು ಡಯಟ್ ಫ್ರೀಕ್ ಇರ್ತಾರೋ, ಯಾರು ಉಪ್ಪು ಜಾಸ್ತಿ ತಿನ್ನಲ್ಲ ಅಥವಾ ಶುಗರ್ ಅವಾಯ್ಡ್ ಮಾಡ್ಬೇಕು ಅಂತಿರ್ತಿರೋ ಅವರಿಗೆ ಪರ್ಫೆಕ್ಟ್ ಮಿಲ್ಕ್ ಶೇಕ್ ಅಂತ ನಾದು ಕರ್ತೀವಿ. ಮೊಸರು ಶೇಕ್ ಅನ್ನು ಕರ್ಡ್ ಶೇಕ್. ಇದನ್ನ ನಾವು ಮಾಡಿದಾಗ ಅದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? 100 kg ಕಡಲೆ ಬೀಜ ತಿಂದ್ರೆ ಅದರಲ್ಲಿ ಎಷ್ಟಿದೆ ಲಿಗನನ್ಸು, ಒಮೆಗಾ 3, ಒಮೆಗಾ 6 ಎಕ್ಸ್ಟ್ರಾಕ್ಟ್ ಅಷ್ಟು ಬರೀ ಒಂದು ಗ್ಲಾಸಲ್ಲಿ ಸಿಗುತ್ತೆ. ನಂಬರ್ 2, ಮುಖ ಎಲ್ಲ ಶೈನಿಂಗ್ ಇರುತ್ತೆ ಯಾವಾಗಲೂ ಅಷ್ಟೇ, ಕೂದಲು ಉದ್ರಲ್ಲ, ಗೈನಿಕ್ ಇಶ್ಯೂಸ್ ಎಲ್ಲನೂ ಡಿಸಪಿಯರ್ ಆಗುತ್ತೆ. ಯು ಕೆನಾಟ್ ಇಮ್ಯಾಜಿನ್. ಸೊ ಅದನ್ನೇ ನಾವು ಮಾಡಿದಾಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಇಂದ ಅವನಿಗೆ ವಿತ್ ಕೀಮೋ BMT ಎಲ್ಲ ಆಯ್ತು. ಆ ಎಷ್ಟು ಫಾಸ್ಟ್ ಆಗಿ ರಿಕವರಿ ಆದ್ನಂದ್ರೆ ಅನ್ಥಿಂಕಬಲ್. ಅಗಸೆ ಮಜ್ಜಿಗೆನ ಗರ್ಭಿಣಿಯರು ತಗೋಬಹುದಾ, ವಯಸ್ಸಾದವ್ರು ತಗೋಬಹುದಾ, ಮಕ್ಳಿಗೆ ಕೊಡಬಹುದಾ ಅಂತ ಇದೆ. ಎಲ್ಲರೂ ತಗೊಳ್ಬಹುದು. ಸಾವಿರಾರು ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದು, ನಮ್ಮ ಡಾಕ್ಟರ್ಸ್ ಕೊಡ್ತಾ ಇರೋದು, ಎಕ್ಸ್ಟ್ರಾರ್ಡಿನರಿ ಅವರ ರಿಸಲ್ಟ್ಸ್ ಬರ್ತಾ ಇದೆ. Before death, I want to see that all over the world should enjoy my inventions and principles. ನಮಸ್ಕಾರ, ಮಿರಾಕಲ್ ಮನೆಮದ್ದು ಪ್ರೋಗ್ರಾಮ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಮಿರಾಕಲ್ ಮನೆಮದ್ದು ಪ್ರೋಗ್ರಾಮ್ ಅಲ್ಲಿ ಡಾಕ್ಟರ್ ರಾಜು ನಮ್ಗೆ ಸಾಕಷ್ಟು ರೋಗಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಫುಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಮತ್ತು ಅಗಸೆ ಬೀಜ, ಅಗಸೆ ಎಣ್ಣೆ, ಅಗಸೆ ಮಜ್ಜಿಗೆ ಇದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ನಾನು ಮಾತಾಡ್ಸಿರುವಂತಹ ಸುಮಾರು ಎಪಿಸೋಡ್ಸ್ ಅಲ್ಲಿ ಅತಿ ಹೆಚ್ಚು ಜನ ಪ್ರಶ್ನೆ ಮಾಡಿರುವಂತದ್ದು, ಕ್ಯೂರಿಯಾಸಿಟಿ ಇರುವಂತದ್ದು, ಅಗಸೆ ಬೀಜ ಒಳ್ಳೆ ಕ್ವಾಲಿಟಿಲಿ ಎಲ್ಲಿ ಸಿಗುತ್ತೆ, ಅಗಸೆ ಎಣ್ಣೆ ಎಲ್ಲಿಂದ ತಗೋಬೇಕು, ಒಳ್ಳೆ ಕ್ವಾಲಿಟಿ ಅಗಸೆ ಎಣ್ಣೆ ಎಲ್ಲಿ ಸಿಗುತ್ತೆ, ಅಗಸೆ ಮಜ್ಜಿಗೆ ಮಾಡೋದು ಹೇಗೆ, ಈ ಅಗಸೆಯನ್ನ ಇನ್ನಿತರ ಅಡುಗೆಗಳಲ್ಲಿ ಹೇಗೆ ನಾವು ಬಳಸ್ಕೋಬಹುದು, ಸಾಕಷ್ಟು ಕ್ವೆಶನ್ಸ್ ಮಾಡಿದ್ದೀರಾ. ಅಗಸೆ ಬೀಜ ಸೇವಿಸಿದ್ರೆ ಹೇರ್ ಚೆನ್ನಾಗಿರುತ್ತಾ ಅಥವಾ ಗ್ಲೋ ಬರುತ್ತಾ ಫೇಸು, ಇಂತಹ ಸಾಕಷ್ಟು ಕ್ವೆಶನ್ಸ್ಗಳನ್ನು ತಗೊಂಡು, ನಿಮ್ಮ ಕಾಮೆಂಟ್ಸ್ಗಳನ್ನು ತಗೊಂಡು ನಾನಿವತ್ತು ಅಗೇನ್ ಡಾಕ್ಟರ್ ರಾಜು ಸರ್ನ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಓಕೆ, ಅಗಸೆ ಮಜ್ಜಿಗೆ ಕುಡಿದು ಬಂದ್ರಾ? 100% ಅಗಸೆ ಮಜ್ಜಿಗೆ, ಫ್ರೂಟ್ಸ್, ಓಕೆ, ಅಂಡ್ ಮತ್ತೆ ನೀನು ನಾನು ತಗೊಂಡಿಲ್ಲ. ಹೌದಾ? 100% ಕೋತಿ ಟೈಪ್, ಏನು ತೆಂಗಿನಕಾಯಿ, ಕಡಲೆ ಬೀಜ ನೆನೆಸಿದ್ದೆಲ್ಲ ಹಸಿದೇ ಸಿಕ್ತು, ಕಾಯಿ ಅದನ್ನೇ ಇದು ಮಾಡಿಬಿಟ್ಟು ಅದ್ ಬೀಜ, ಆಮೇಲೆ 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಟೇಬಲ್ ಸ್ಪೂನ್ ಹನಿ, ಪ್ಯೂರ್ ಶಿವಮೊಗ್ಗದಿಂದ ತರಿಸಿದ್ದೆ. ಸೊ ಅದಿಂದಷ್ಟು ನೋಡಿ ವೆರಿ ಎಷ್ಟು ಬಾಡಿ ಅಂತಂದ್ರೆ ಒಂಥರ ಲವಲವಿಕೆ, ಒಂಥರ ಲೈಟ್ ಆಗಿರ್ತೈತೆ. ನನಗೂ ಅನಿಸುತ್ತೆ ಮಸಾಲೆ ನೀರು ದೋಸೆ ಮಾಡಿದ್ರು, ನಾನು ಬೇಡ ಅಂತಂದೆ ಮನೆಯಲ್ಲಿ. ಅನ್ಸಲ್ವಾ ನಿಮ್ಗೆ ತಿನ್ಬೇಕಂತ ಅನ್ಸಲ್ವಾ? ಅನ್ಸಲ್ಲ. ನನಗೇನ್ ಗೊತ್ತಾ, ಅಲ್ಲ ಕ್ರೇವಿಂಗ್ ಸೆನ್ಸ್ ಅದು ಬೇಸಿಕ್ ಇನ್ಸ್ಟಿಂಕ್ಟ್ ಎಲ್ರಿಗೂ ಬರೇ ಬರ್ತೈತೆ. ಬಟ್ ಫಸ್ಟ್ ಅದೆಲ್ಲ ಚೆನ್ನಾಗಿ ತಿಂದು ಎಂಜಾಯ್ ಮಾಡ್ಬೇಕಂದ್ರೆ ಶರೀರಿಗೂ ಸ್ವಲ್ಪ ಏನಂತಾರೆ ರಜೆ ಕೊಡ್ಬೇಕು, ಕರಗಬೇಕು ಅಂತಂದ್ರೆ ಅದಕ್ಕೂ ಸಮಯ ಬೇಕಲ್ಲ. ಈಗ ನೆನ್ನೆ ಸಂಡೇ ಯಾವುದೋ ಒಂದು ಪೂಜೆ ಇತ್ತು, ಆ ಪೂಜೆನಲ್ಲಿ ನಾನ್ ವೆಜಿಟೇರಿಯನ್. ಸೊ ಊಟ ಮಾಡಿದೆ, ಲಂಚ್, ಮತ್ತೆ ರಾತ್ರಿ ಏನು ತಿನ್ಲಿಲ್ಲ, ಓನ್ಲಿ 1 ಗ್ಲಾಸು ಪೈನಾಪಲ್ ಜ್ಯೂಸ್ ಕುಡಿದೆ ಅಷ್ಟೇ. ಆಮೇಲೆ ರಾತ್ರಿ 1:30-2 ಗಂಟೆವರೆಗೂ ಕೆಲಸ ಮಾಡಿದೆ. ನನಗೆ ರಿಸರ್ಚ್ ವರ್ಕ್ಸ್ ಕಂಟಿನ್ಯೂಸ್ ಮಾಡ್ತಾ ಇರ್ತೀನಿ. ಅದು ಎಂಡ್ ಟು ಎಂಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ತಿರುಗಿ ಫೈಲ್ಸ್ ಎಲ್ಲ ಓದ್ಬೇಕಾಗ್ತದೆ. ಸೊ ಆಮೇಲೆ ಬೆಳಗ್ಗೆ 7 ಗಂಟೆಗೆ ಎದ್ದೆ, ಒಂದು ಅರ್ಧ ಗಂಟೆ ಫ್ರೆಶ್ ಆಗಿ 1 ಅವರ್ ಯೋಗ ಮಾಡಿದೆ, ಪರ್ಟಿಕ್ಯುಲರ್ಲಿ ಕಪಾಳಭಾತಿ. ಆಮೇಲೆ ಇದು ಸೊ ದೇರ್ ಆಫ್ಟರ್ ಸ್ನಾನ ಮಾಡಿ ಪೂಜೆ ಮಾಡಿ ಇದು ನಾನೇನು ಹೇಳಿದೆ ಅದು ತಿಂದ್ಕೊಂಡು ಸ್ಟ್ರೈಟ್ ಇಲ್ಲಿ ಬಂದೆ. ಇನ್ ಬಿಟ್ವೀನ್ ಆಫೀಸ್ಗೆ ಹೋದೆ. ಸೊ ಇದಕ್ಕೆ ಓಕೆ, ನೀವು ಮಂಕಿ ಡಯಟ್ ಅಂತ ಹೇಳಿದ್ರಿ ಸರ್, ನಾನು ಮಾಡ್ತಿದ್ದೀನಿ ಅಂತ. ಆಕ್ಚುಲಿ ನಾನು ನಿನ್ನೆ ಮಂಕಿ ಡಯಟ್ ಬಗ್ಗೆ ಪೋಸ್ಟ್ ಮಾಡಿದ್ದೆ. ಸೊ more than 10 lakh people watched it in Instagram and Facebook in both, and they have many questions. ಎಷ್ಟು ಸಮಯದಲ್ಲಿ ವಾಚ್ ಮಾಡಿದ್ರೆ? 24 hours. 20 hours, ವಂಡರ್ಫುಲ್.
ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು 6 ಲಕ್ಷ ನೋಡಿದ್ದಾರೆ, ಫೇಸ್ಬುಕ್ ಅಲ್ಲಿ 4.5 ಲಕ್ಷ ಜನ ನೋಡಿದ್ದಾರೆ. ಗ್ರೇಟ್. ಸೊ ನಂಗೂ ಖುಷಿ ಆಗುತ್ತೆ, ಅಂದ್ರೆ ಇಂಥ ಆರ್ಗ್ಯಾನಿಕ್ ಕಾಂಟೆಂಟ್ ಗಳನ್ನ ನಾನು ಕೊಡ್ತಾ ಇದ್ದೀನಿ ಅಂತ. ಇನ್ಫ್ಯಾಕ್ಟ್ ನಾವು ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಕೂಡ, ಮಿರಾಕಲ್ ಡ್ರಿಂಕ್ಸ್ ಇಸ್ ಅ ಪ್ರಾಡಕ್ಟ್, ಅದು ಒಂಥರ ಸಂಜೀವಿನಿ, ಅದು ಅದರಷ್ಟಕ್ಕೆ ಇದೆ. ಆದರೆ ನಾವು ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಜನರಿಗೆ ಫುಡ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ, ವಿಚ್ ಇಸ್ ಗ್ರೇಟ್ ಥಿಂಗ್ ಅಂತ ನನಗನ್ಸುತ್ತೆ. ಏನು ಗೊತ್ತಾ, ಬೇಸಿಕಲಿ ನಾನು ಸೈನ್ಸ್ ಡೆವಲಪ್ ಮಾಡಿದ್ದೀನಿ. ಸೈನ್ಸ್, ವಿಜ್ಞಾನ, ಜ್ಞಾನ, ಹೊಸ ಜ್ಞಾನ. ಇದು ಪ್ರಪಂಚದಲ್ಲಿ ಆರ್ಗನ್ ರಿವರ್ಸಲ್ಗೆ ಮತ್ತೆ ಏನು ಹೆಲ್ತ್ ಇಶ್ಯೂ ಬಂದಿದೆ ಅದು ಸಂಪೂರ್ಣವಾಗಿ ಮತ್ತೆ ಬರಬಾರ್ದು ಅನ್ನೋದಕ್ಕೆ ಶರೀರದಲ್ಲಿ ಯಾವ ಶಕ್ತಿ ಇದೆ ಆ ಶಕ್ತಿನ ಹೆಂಗೆ ಬಡಿದು ಎದ್ದೇಳಿಸ್ಬೋದು ಅಂತ ಅನ್ನೋದನ್ನೇ ನಾನು ಇದು ಹೇಳ್ತಾ ಇರೋದು ಮತ್ತೆ ಬರೆದಿರೋದು. ಇದನ್ನು ನಾನು ನಿಯೋ ಆಯುರ್ವೇದ ಅಂತ ಹೇಳ್ತೀನಿ. ಯಾಕೆಂದ್ರೆ ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡೆ, ಆಯುರ್ವೇದದ ಎಸೆನ್ಸ್ ತಗೊಂಡೆ, ಪ್ಲಸ್ ಆಯುರ್ವೇದದಲ್ಲಿ ಇಂಪಾರ್ಟೆಂಟ್ ಯೋಗದಲ್ಲಿ ಪ್ರಾಣಾಯಾಮ, ಮೆಡಿಟೇಷನ್ ಮತ್ತೆ ಆಹಾರಿ ಪರಮಾವಶ್ಯಧರ್ಮ ಅಂತ ಏನಿದೆ ಅದನ್ನ ಬ್ಲೆಂಡ್ ಮಾಡಿದೆ, ಮಾಡರ್ನೈಸ್ಡ್ ವೇ ಸ್ಟ್ರಕ್ಚರ್ ಮಾಡಿದೆ. ಇದುವರೆಗೂ ಆಯುರ್ವೇದದಲ್ಲಿ ಮಾಡರ್ನೈಸ್ಡ್ ಸ್ಟ್ರಕ್ಚರ್ ಇಲ್ಲ. ಒಬ್ಬ ಡಾಕ್ಟರ್ಸ್ ಹೋದ್ರೆ ಅವರೇ ಅವ್ರದ್ದೊಂದು ರೀತಿ, ಬಟ್ ಅಲೋಪತಿನಲ್ಲಿ ವೆಲ್ ಸ್ಟ್ರಕ್ಚರ್ಡ್ ಆಲ್ ಓವರ್ ದ ವರ್ಲ್ಡ್. ಎಲ್ಲಾದ್ರೂ ಹೋಗ್ರಿ, ಈಗ ಕಾರ್ಡಿಯಕ್ ಪ್ರಾಬ್ಲಮ್ ಬಂದರೆ ಒಂದೇ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್, ಸೇಮ್ ವೇ ಇಲ್ಲಿ ನಾನು ಬರೆದಿರೋದು. ಅದನ್ನ ಇಲ್ಲಿ ಮಿರಾಕಲ್ ಡ್ರಿಂಕ್ ಅವೆಲ್ಲ ದಟ್ ಇಸ್ ಅ ಬ್ರ್ಯಾಂಡ್ ನೇಮ್. ಹೌದು. ಸೊ ಅದಕ್ಕೂ ಇದಕ್ಕೂ ಇದೇ ಇಲ್ಲ, ದಟ್ ಇಸ್ ಓನ್ಲಿ ಬ್ರ್ಯಾಂಡ್ ನೇಮ್. ಬಟ್ ಹಿಯರ್ ದ ಸೈನ್ಸ್. ಡೆಫಿನೆಟ್ಲಿ ಸರ್, ಒಂದು 20-30 ವರ್ಷದ ಹಿಂದೆ ನೀವು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರ್ತೀರಾ. ಹೌದು. ಓಕೆ, ಸೊ ಆ ಪರಿಸ್ಥಿತಿಯಲ್ಲಿ 40 ವರ್ಷದ ಹಿಂದೆ ಆ ಪರಿಸ್ಥಿತಿಯಲ್ಲಿ ನಿಮ್ಗೆ ಸಂಜೀವಿನಿಯಾಗಿ ಸಿಕ್ಕಿದ್ದು ಸಣ್ಣ ಬೀಜ, ಅಗಸೆ ಬೀಜ. ಅದ್ರ ಬಗ್ಗೆನೇ ನಾನು ಇವಾಗ ಮಾತಾಡೋಣ. ಇದು ಅಗಸೆ ಬೀಜ ಗೊತ್ತಾಗಿದ್ದು 2010ರಲ್ಲಿ, 2010ನಲ್ಲಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ. ಇಲ್ಲದ್ರೆ ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾನು ಏನಿದ್ದೆ ಡಿವಿಷನ್ ಕಮಿಷನರ್ ಆಗಿ ಮುಜಫರ್ಪುರ್ ಬಿಹಾರಲ್ಲಿ, ಅಲ್ಲಿ ಹೇರಳವಾಗಿ ಬೆಳೀತಾರೆ ಇದನ್ನ ಅಗಸೆ ಬೀಜನ. ಅದನ್ನ ಅವ್ರು ಹೇಳೋದು ತೀಸಿ ಅಂತ, ಬೇರೆ ಸ್ಟೇಟ್ಗಳಲ್ಲಿ ಅದನ್ನ ಬೇರೆ ಲ್ಯಾಂಗ್ವೇಜ್ ಅಲಸಿ ಅಂತ ಹೇಳ್ತಾರೆ. ಸೊ ಅಲ್ಲಿ ನನಗೆ ನನ್ನ ಮಗ ಹಾಸ್ಪಿಟ್ಲ್ ಆಗಿದ್ದೆ, ನನ್ನ ವೈಫ್ ಇದು ಮಾಡಿದ್ದು, ನನ್ನ ವೈಫ್ ಅದನ್ನ ಸರ್ಚ್ ಮಾಡಿದ್ದು. ಇನ್ನು ಹೆಂಗಿದ್ರು ಗೊತ್ತಲ್ಲ, ಬ್ಲಡ್ ಕ್ಯಾನ್ಸರ್ AML ಅಂದ್ರೆ ಬದುಕೋದಿಲ್ಲ ಅಂತ, ಎಲ್ಲ ಚಾನ್ಸ್ ಅಷ್ಟೇನೆ. ಇವರೇನು ಎಲ್ಲ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು, ನನಗಂತೂ ಒಂದು ಸ್ಟ್ರಾಂಗ್ ಫೇತ್ ಇತ್ತು 100% ಬದುಕ್ತಾನೆ ಅಂತ. ಸೊ ಅದರಿಂದ ನಾನು ಗಿಡ ಎಷ್ಟು ನೆಟ್ಟಿದ್ದೆ ಅಂದರೆ ಅದೇ ಟೈಮ್ನಲ್ಲೇ ಬಂದಿದ್ದು. ನಾನು ಗಿಡ ನೆಟ್ಟಿದ್ದು 1 ಕೋಟಿ 1 ದಿನದಲ್ಲಿ 30 ಆಗಸ್ಟ್ 2009. ಇವನು ಬಂದಿದ್ದು 2010 ಮೇ ಬಿ ಜೂನ್ ಅಂತ ಕಾಣುತ್ತೆ. ಓಕೆ, ಸೊ ಇಲ್ಲಿ ಎಲ್ಲಾ ಪ್ರಯೋಗ ಮಾಡ್ಬೇಡ ಅಂತ ಇದಾಯ್ತು. ಈಗ ಅವನ ಮೇಲೆ ಮಾಡಕ್ಕೆ ಇವತ್ತು ALL, APL, AML, ಆಮೇಲೆ CML, ಮಲ್ಟಿಪಲ್ ಮೈಲಾಮ ಎಲ್ಲ ಟ್ರೀಟ್ ಮಾಡ್ತಾ ಇದ್ದೀನಿ ವಿತ್ ಅಲೋಪತಿ ಇಂಟಿಗ್ರೇಟೆಡ್ ಅಪ್ರೋಚ್. ದೇ ಆರ್ ಎಂಜಾಯಿಂಗ್ ಲೈಕ್ ಎನಿಥಿಂಗ್. ಸೊ ಇಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟು ಆ ಅಗಸೆ ಬೀಜ ಅನ್ನೋದಕ್ಕೆ ಗೊತ್ತಾಗೋದಕ್ಕೆ 1 ತಿಂಗಳಾಯ್ತು. ಇವೊಂದು ನನಗೆ ಊಟ ಬಡಿಸ್ತಾ ಇದ್ದಾರೆ ಅಲ್ಲಿ ಮುಜಫರ್, ನನ್ಗೆ ಗೊತ್ತಿಲ್ಲ ಅದು ಏನು. ಅದು ಹೇಳಿದ್ರು ಎಲ್ಲ ಬ್ಯುಸಿ ಇರ್ತೀನಿ, ಎಲ್ಲ ಸ್ಟಾಫ್ ನೋಡ್ಕೊಳ್ತಾರೆ. ವೈಫ್ ಪಟ್ನಾದಲ್ಲಿದ್ದರು, ಆರಾಮಾಗಿ ಮಾಡ್ತಾಯಿದ್ರು, ನಾನು ತಿಂತಾ ಇದ್ದ ಚಟ್ನಿ ಪೌಡರ್ದು. ಆಮೇಲೆ ಇದು ನನ್ನ ವೈಫ್ ಏನು ಹೇಳಿದ್ರು ಫ್ರಮ್ ವೆಲ್ಲೂರ್ CMCನಲ್ಲಿದ್ದಾಗ, ದೆನ್ ಡಾಕ್ಟರ್ J. ಬಾಲಕೃಷ್ಣನ ಕ್ಲಾಸ್ಮೇಟ್ ಇದ್ದಾನೆ, ಅವ್ರಿಗೆ ಹೇಳಿದೆ, ಏನೋ ಬಾಲು ಇದು ಹೆಂಗೆ ಗೊತ್ತಾಗ್ತಲ್ಲ, ಏನಿದು ಆಗ ಫ್ಲಾಕ್ಸ್ ಸೀಡ್ಸ್ ಅಂದರೆ ಅಂತ. ಸಿನ್ಸ್ ಅಗ್ರಿಕಲ್ಚರಲ್ ಇದರಲ್ಲಿದೆಲ್ಲ, ದೆನ್ ಹಿ ಟುಕ್ ಆಲ್ಮೋಸ್ಟ್ 1 month. ಬಟ್ ಅಲ್ಟಿಮೇಟ್ಲಿ ಅಗಸೆ ಬೀಜನ ನನಗೆ ಹೇಳೋದಿಕ್ಕೆ ಏನು ಅಂತ ದೆನ್ ಎಕ್ಸ್ಪ್ಲೈನ್ ಮಾಡಿದೆ ಇದು ಅಂತ. ಮತ್ತೆ ನಾನು ಅದನ್ನ ನಮ್ಮ ಕುಕ್ಗೆ ಕೇಳಿದೆ, ಸರ್ ಯಹಿ ತೀಸಿ ಹೇ आपको रोज में चटनी पाउडर दे रहा हूँ, सब्जी में ये कर रहा हूँ ಅಂತ ಹೇಳಿದ್ರೆ ನಂಗೆ ಸುಸ್ತಾಗೋಯ್ತು. ಸೊ ಅದನ್ನ ಡಾಕ್ಟರ್ ಜೋನಾ ವಡ್ವಿಗ್ 1960s ಅಲ್ಲಿ 50s and 60s ನಲ್ಲಿ ಇದನ್ನ ಡೆವಲಪ್ ಮಾಡೋದು. ಮೋರ್ ದೆನ್ 40 years ಅದ್ರ ಮೇಲೆ ಸಂಶೋಧನೆ ಮಾಡಿ ಅದನ್ನ ಅನ್ನೋದೇ ಡಾಕ್ಟರ್ ಜೋನಾ ವಡ್ವಿಗ್ ಥಿಯರಿ ಅದ್ರದ್ದು. ಸೊ ಇದು ಅವ್ರ ಪ್ರಕಾರ. ಈಗ ನನ್ನ ಪ್ರಕಾರನೂ ಅನ್ಬೋದು, ಇಟ್ಸ್ ಲೈಕ್ ಎ ಚೀಪೆಸ್ಟ್ ಕೀಮೋ ಫಾರ್ ದ ಕ್ಯಾನ್ಸರ್ ಪೇಷಂಟ್ಸ್, ನಂಬರ್ 1. ಸೊ ಅದನ್ನೇ ನಾನು ನನ್ನ ಏನು ವಿಜ್ಞಾನ ನಿಯೋ ಆಯುರ್ವೇದದಲ್ಲಿ ಯಾರ್ಯಾರ್ದು ಕ್ರಾನಿಕ್ ಡಿಸೀಸಸ್ ಇದೆ, ಇನ್ಕ್ಯೂರಬಲ್ ಡಿಸೀಸಸ್, ಸೊ ಅದ್ರ ಮೇಲೂ ಪ್ರಯೋಗ ಮಾಡಾಕ್ತೇನೆ ಆ ಟೈಮ್ನಲ್ಲಿ. ಇವತ್ತು ನಾನು ಈಗ ಅದೇನೋ ಒಂದು ಜೋಕ್ ಹೇಳ್ತೀನಿ, ಅದನ್ನು ಹೇಳ್ಬಾರ್ದು ಹೇಳ್ತೀನಿ. ಊರಿಗೆ ಬಂದ ಹುಡುಗಿ
ನೀರಿಗೆ ಬರಬೇಕು ಅಂತ ಒಂದು ಹಳೆ ಕಾಲದ ಯಾಕಂದ್ರೆ ಕೂವ ಹತ್ರ ಬರ್ಬೇಕಾಯ್ತು, ಏನೋ ಇದು ಏನೋ ಬೆಲ್ಲ ಹತ್ರ ಬರ್ಬೇಕಾಯ್ತು, ಬಾವಿ ಹತ್ರ. ಅವಾಗ ಎಲ್ಲ ಚರ್ಚೆ ಆಗೋದು. ಅವಾಗ ಎಲ್ರಿಗೂ ಅವ್ರ ಮುಖ ನೋಡ್ತು, ಇದು ಹೊಸಬರು ಬಂದಿದ್ದಾರೆ ನಮ್ಮೂರಿಗೆ ಅಂತ. ಈ ಇನ್ಕ್ಯೂರಬಲ್ ಡಿಸೀಸಸ್ ಸೋ ಕಾಲ್ಡ್ ಏನು ಹೇಳ್ತೀವಿ ಕ್ರಾನಿಕ್ ಡಿಸೀಸಸ್, ಎಲ್ಲ ಸೈನ್ಸನ್ನು ನೋಡಿ ಇನ್ನಿಷ್ಟೇ ಅಂದಾಗ ನನ್ನ ಹತ್ರಕ್ಕೆ ಬರೋದು. ನನಗೂ ಖುಷಿ ಆಗುತ್ತೆ. ಡೈರೆಕ್ಟಾಗಿ ಹೇಳ್ತೀನಿ, ನೀವು ಎಲ್ಲಾದರೂ ಹೋಗ್ಲಿ, ಈವನ್ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ಗೂ ಹೋಗ್ರಿ, ದಟ್ ಇಸ್ ನಂಬರ್ 1 ಮೆಡಿಕಲ್ ಸ್ಕೂಲ್ ಇನ್ ದ ವರ್ಲ್ಡ್. ಎಲ್ಲನೂ ಹೇಳೋದು ಇದೇ ಸೈನ್ಸ್. ಇದು ಸೆಲ್ಯುಲಾರ್ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ. ಇದಕ್ಕೆ ಏನಿದೆ ಇದೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತಗೊಳ್ಬೇಕು, ಇಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಇಲ್ಲ ಅಂದರೆ ಡಯಾಲಿಸಿಸಲ್ಲಿರಬೇಕು. ಸೊ ಇದೆ. ಸೊ ಇಲ್ಲಿ ನಾನು ಅದನ್ನೇ ರಿವರ್ಸ್ ಮಾಡಿರೋದು. ಓಕೆ ಓಕೆ. ಸೊ ಈಗ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಒನ್. ಎಸ್. ಈ ಅಗಸೆ ಬೀಜ, ಈ ಅಗಸೆ ಬೀಜ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ 3 ಇದಿದೆ ಮೆಡಿಸಿನ್ ವ್ಯಾಲ್ಯೂ. ಒಂದು ಲಿಗ್ನನ್ಸ್. ಲಿಗ್ನನ್ಸ್ ಏನು ಕೆಲಸ ಅಂದರೆ ನಮ್ಮ ಬಾಡಿನ ಸ್ವಚ್ಛ ಮಾಡೋದು. ಇರ್ಲಿಕ್ಕೆ ಚೀಪೆಸ್ಟ್ ಪಂಚಕರ್ಮ. ಓಕೆ ಓಕೆ. ಪಂಚಕರ್ಮ ಎಲ್ಲ ಏಜ್ಗೂ ಮಾಡೋಕ್ಕಾಗಲ್ಲ, ರೆಗ್ಯುಲರ್ ಮಾಡೋಕ್ಕಾಗಲ್ಲ. ಇದು ಎವ್ರಿಡೇ ಮಾಡ್ಬೋದು, ಎಲ್ಲ ಏಜ್ಗೂ ಮಾಡ್ಬೋದು. ಏನು ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ಎರಡನೇದು ಏನು ಅಂತಂದ್ರೆ ಇದರಲ್ಲಿ omega-3 omega-6 ಇದೆ. ದಟ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್. ಅದ್ರ ಕೆಲಸ ಏನು ಮಾಡುತ್ತೆ ಅಂತಂದರೆ ಆ ಒಂದು ಸೆಲ್ ಇದೆಯಲ್ಲ, ಜೀವಕೋಶ, ಅದನ್ನು ಮೆಟಬಲಿಕ್ ಆಕ್ಟಿವಿಟಿ ಅಂದರೆ ಪಚನ ಶಕ್ತಿ, ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಅದನ್ನು ಡಿಟಾಕ್ಸ್ ಮಾಡೋದು, ಇದನ್ನು ರೆಗ್ಯುಲೇಟ್ ಮಾಡೋದು. ಅದು ಸೆಲ್ಯುಲಾರ್ ಲೆವೆಲ್. ಸೊ ಸೆಲ್ಯುಲಾರ್ ಲೆವೆಲ್ ಮಾಡ್ತು ಅಂತಂದರೆ ಸೆಲ್ಲು, ಜೀವಕೋಶ, ಅದನ್ನು ಗ್ರೂಪ್ ಮಾಡಿದ್ರೆ ಇದು ಟಿಶ್ಯೂ, ಅದನ್ನು ಗ್ರೂಪ್ ಮಾಡಿದ್ರೆ ಆರ್ಗನ್, ಆರ್ಗನ್ ಗ್ರೂಪ್ ಮಾಡಿದ್ರೆ ನಮ್ಮ ಶರೀರ. ಇಟ್ಸ್ ಲೈಕ್ ಎ ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿನಲ್ಲಿ ಒಂದು ಪಾರ್ಟ್ ಹೆಚ್ಚು ಕಡಿಮೆ ಆದರೂ ಸಹ ಅದು ರನ್ ಆಗಲ್ಲ. ರನ್ ಆದರೂ ಸಹ ಅದು ಔಟ್ಪುಟ್ ಸರಿಯಾಗಿ ಬರಲ್ಲ. ಜಸ್ಟ್ ಲೈಕ್ ಫ್ಯಾಕ್ಟ್ರಿನಲ್ಲಿ ಹೆಂಗೆ ಔಟ್ಪುಟ್ ಸೇಮ್. ಸೊ ಆಲ್ವೇಸ್ ನೀವೇನು ಚಿಂತೆ ಮಾಡ್ತಾ ಇರ್ತೀರಿ, ಅಯ್ಯೋ ಹಿಂಗಾಯ್ತಪ್ಪ ಅಂತ. ಈಗ ನೋಡ್ರಿ, ಒಂದು ಶೇರ್ ಮಾಡ್ಕೊಂಡು ಇಲ್ಲದ ಮರ್ತೋಗ್ತೀನಿ ನಾನು ಈ ರೋಲಿಂಗ್ ಮಾಡ್ತೀವಿ ಬಾಡಿನ, ಇದನ್ನ ಎರಡನ್ನ ಮೊಣಕಾಲಿಟ್ಟು ಬೇಬಿ ಕ್ರಾಲ್ ಥರ ಈ ರೀತಿ 2016-17 ಮಾಡ್ತಾ ಇದ್ದೆ. ಆಮೇಲೆ ಏನೋ ಬ್ಯುಸಿ ಶೆಡ್ಯೂಲಿಂದ ಹಾಗೆ ಮಾಡೋಕ್ಕಾಗಲ್ಲ. ಆಮೇಲೆ ನೋಡೋಕ್ಕಾದ್ರೆ ತುಂಬ ಬೆನ್ನೋವು ಅದು ಇದು ಶುರುವಾಯಿತು. ಈ ಸರಿ 35 ದಿನ ಕೋತಿ ಆಹಾರ ಮಾಡಿದೆ. ಆಮೇಲೆ ಅದು ಡಿಸಪಿಯರ್ ಆಯಿತು. ಸೊ ಇವತ್ತು ಬೆಳಗ್ಗೆ ಅಂದ್ಕೊಂಡೆ ಯಾಕೆ ಅದು ಮತ್ತೆ ಫಸ್ಟ್ ಕ್ಲಾಸ್ ಮಾಡಿದೆ ಅಂದರೆ ಲೈಟು ಪ್ಲಸ್ ಅದು ರಿಜುವಿನೇಷನ್. ಎಲ್ಲಾದರೂ ಸ್ವಲ್ಪ ಡಿಸ್ಕ್ ಬಲ್ಜೋ ಏನಾಗಿತ್ತು ಅಂದರೆ, ಸೊ ಅದಕ್ಕೆಲ್ಲ ಕಾರಣ. ಸೊ ಇದು ಈಗ ಒಂದು ಲಿಗ್ನೆನ್ಸ್, omega-3 omega-6, ಮತ್ತೆ ಈ ಅಸಿಡಿಕ್ ನೇಚರಿಂದ ಆಲ್ಕಲಿ ನೇಚರ್ ತರೋದು, ಅದರಿಂದ ನಮ್ಮ ಶರೀರದಲ್ಲಿರೋ ಇಮ್ಯೂನ್ ಪವರ್ನ ಇದು ಎನಾನ್ಸ್ಮೆಂಟ್ ಮಾಡ್ಕೊಡೋದು. ಸೊ ಇದು ಪ್ರಕ್ರಿಯೆ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅಗಸೆ ಮಜ್ಜಿಗೆದಲ್ಲಿ ಏನಂದರೆ, ಚಟ್ನಿ ಮಾಡ್ಕೊಂಡು ತಿಂತಾರೆ, ಅದೆಲ್ಲ ತಿಂತಾರೆ ಎಲ್ಲ ಇದು. ಬಟ್ ಮೆಡಿಸಿನ್ ವ್ಯಾಲ್ಯೂ ಅಂದರೆ ಡಾಕ್ಟರ್ ಜೋಹನಾ ಬಡ್ವಿಗೆ ಏನು ಹೇಳಿದ್ದಾರೆ ಅಂದರೆ, ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟು ಬೀಜನ ಉರಿಬಾರ್ದು. ಎರಡನೇದು ಪೌಡರ್ ಮಾಡಿ ಇಡಬಾರ್ದು. ಮೂರನೇದು ಈ ಒಂದು ಮೊಸರಲ್ಲಿ ಕಂಟ್ರಿ ಚೀಸ್ ಅಂತ ಹೇಳಿದ್ದಾರೆ ಅವರು. ನಾನು ಮೊಸರು ಕಂಟ್ರಿ ಚೀಸ್ ಮಾಡೋದು ಸ್ವಲ್ಪ ಟಫ್, ನಮ್ಮ ಇಂಡಿಯನ್ಸ್ಗೆ ಅದು ಇದಾಗ್ತಾ ಇಲ್ಲ. ಸೊ ಮೊಸರು ಇಂಪಾರ್ಟೆಂಟ್ ನಮ್ಮದು ಮಾಮೂಲಿ. ಆಬ್ಜೆಕ್ಟಿವ್ ಏನಂದರೆ, ಮೊಸರು ಆಯಿಲ್ಸನ್ನು ನೀರಿನಾಗಿ ಸ್ವರೂಪಾಗಿ ಬದಲಾಯಿಸ್ತದೆ. ಆವಾಗ ನಮ್ಮ ಹೊಟ್ಟೆನಲ್ಲಿ ಕರೆಕ್ಟಾಗಿ ಅದು ಇಮಿಡಿಯೇಟ್ಲಿ ಅಬ್ಸಾರ್ಪ್ಷನ್ ಆಗುತ್ತೆ. ಈಗ ನೋಡಿ, ಬಿರಿಯಾನಿ ತಿಂದರೆ ಅದ್ರ ಜೊತೆ ಇದು ಕೊಡ್ತಾರೆ, ಏನೋ ಮೊಸರದು ರಾಯ್ತ, ಅಥವಾ ನೀವು ವೆಜಿಟೇಬಲ್ ರಿಚ್ ಏನೋ ಪಲಾವ್ ತಿಂದ್ರೂ ಅದು ಕೊಡ್ತಾರೆ. ಅವೆಲ್ಲ ಟ್ರೆಡಿಷನಲಿ ಸಾವಿರಾರು ವರ್ಷಗಳಿಂದ ಬಂದಿದೆ, ಅದು ನಮ್ಗೆ ಗೊತ್ತಿಲ್ಲ. EMI ಏನು ಮಾಡಿದ್ರು, ಅದು ಕ್ಲಿಯರಾಗಿ ಅದನ್ನು ಸೈಂಟಿಫಿಕಲಿ ಡಿಫೈನ್ ಮಾಡಿದರು. ಸೊ ಅದನ್ನೇ ನಾವು ಮಾಡಿದಾಗ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರಿಂದ
ಅವನಿಗೆ ವಿತ್ ಕೀಮೋ BMT ಎಲ್ಲ ಆಯಿತು, ಆ ಎಷ್ಟು ಫಾಸ್ಟಾಗಿ ರಿಕವರಿ ಆದಂದರೆ ಅನ್ಥಿಂಕಬಲ್. ಓಕೆ ಸರ್, ಈಗ ಮಜ್ಜಿಗೆ ಜೊತೆನೇ ನಾವು ಈ ಅಗಸೆ ಬೀಜನ ಯಾಕೆ ತಗೋಬೇಕನ್ನೋದು ಒಂದು ಕ್ವೆಶನು. ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ, ಕೆಲವೊಬ್ಬರಿಗೆ ಮೊಸರು ಮಜ್ಜಿಗೆ ತಿಂದರೆ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಗಸೆ ಮಜ್ಜಿಗೆ ಮೊಸರು ಜೊತೆ ತಗೊಂಡ್ರೆ ಶೀತ ಆಗೋರಿಗೆ ಏನು ಹೇಳ್ತೀರಿ, ಆಗುತ್ತಾ? ಅದು ಇಟ್ಸ್ ಎ ಬ್ಯೂಟಿಫುಲ್ ಕ್ವಶನ್. ಅದರಲ್ಲಿ 2 ಕ್ಯಾಟಗರಿ ಇರ್ತಾರೆ. ಓಕೆ. ಒಂದು ಕ್ಯಾಟಗರಿ ಲೈಫ್ನಲ್ಲೇ ತೊಗೊಂಡಿಲ್ಲ ಅವ್ರ ಮೊಸರು, ಅವರಿಗೆ ಕೋಕೋನಟ್ ಮಿಲ್ಕ್ದು ಮೊಸರು ಮಾಡ್ಕೊಂಡ್ಲಿ. ಹೆಂಗೆ ಸರ್? ವೆರಿ ಸಿಂಪಲ್, ವೆರಿ ಸಿಂಪಲ್. ಕೋಕೋನಟ್ನ ಮಿಲ್ಕ್ನ ಫ್ರೆಶ್ ಆಗಿ ತೆಗಿಬೇಕು. ಈಗ ಮಾರ್ಕೆಟೆಲ್ಲ ಸಿಗುತ್ತೆ, ವಿ ಡೋಂಟ್ ನೋ ದಟ್ ಪ್ಯೂರಿಟಿ ಹೆಂಗೆ ಅಂತ ಮನೆಯಲ್ಲೇ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಕಷ್ಟ ಅಷ್ಟೇ. 1 ಕಪ್ ಅಂದರೆ 1 ಕಾಯಿನ ಹೊಡೆದ್ರೆ 2 ಕಪ್ ಬರುತ್ತೆ. 1 ಕಪ್ಪಿಗೆ 1 ಗ್ಲಾಸ್ ಬರುತ್ತೆ. ಫಸ್ಟ್ ಅದನ್ನು ತುರಿಬೇಕು, ಮಿಕ್ಸಿನಲ್ಲಿ ಹಾಕಬೇಕು, ನೀರು ಹಾಕಬೇಕು, ಒಂದು ಅರ್ಧ, ಅದೆಷ್ಟಿದೆ ಕ್ವಾಂಟಿಟಿ ಅರ್ಧ ಚರ್ನ್ ಮಾಡಬೇಕು, ಎಲ್ಲ ಮಿಲ್ಕಿ ಈಚೆ ಬಂದ್ಬಿಡ್ತದೆ. ಶೋಧಿಸ್ಕೋಬೇಕು, ಮತ್ತೆ ಇಪ್ಪೆನ ಇನ್ನೊಂದ್ಸಲ ಹಾಕ್ಬೇಕು ಒಳಗಡೆ, ಮತ್ತೆ ಸ್ವಲ್ಪ ನೀರು ಹಾಕ್ಬೇಕು, ಮತ್ತೆ ಚರ್ಬೇಕು, ಇದಾಗ್ತದೆ. ಅದನ್ನು ಕಾಯಿಸ್ಬಿಟ್ಟು ಹಸಿ ಮೆಣಸಿನಕಾಯಿ ಇದೆಯಲ್ಲ ಅದನ್ನ ಸ್ಲಿಟ್ ಮಾಡಿ ಅದರಲ್ಲಿ ಹಾಕ್ಬೇಕು. ತಣ್ಣಗಾದ್ಮೇಲೆ ಸೇಮ್ ಹಾಲನ್ನ ಬಿಸಿ ಮಾಡಿ ತಣ್ಣಗ ನೆಕ್ಸ್ಟ್ ಡೇ ಮೊಸರಾಗಿರ್ತದೆ. ಆ ಮೊಸರನ್ನ ಯೂಸ್ ಮಾಡೋದು. ವಿ ಗಾನ್ 100%. ಒಳ್ಳೆ, ಇಟ್ಸ್ ವೆರಿ ಹೆಲ್ತಿ ಫುಡ್. ಮತ್ತೆ ಕೆಲವರು ಬೈ ಚೈಲ್ಡ್ಹುಡ್ಡಿಂದ ತಗೊಂಡಿರ್ತಾರೆ, ಆಸ್ತಮಾ ಆಗಿರ್ತದೆ, ಬಿಟ್ಟಿರ್ತಾರೆ. ಅವ್ರಿಗೇನು ಅಗಸೆ ಮಜ್ಜಿಗೆ ಮಾಡೋ ಹೊತ್ತಲ್ಲಿ ಹಾಟ್ ವಾಟರ್ ಆಗಬೇಕು ಮಿಕ್ಸ್ ಮಾಡೋದಕ್ಕೆ. ಫಸ್ಟು ಟೇಸ್ಟ್ ಮಾಡಬೇಕು, ನಾನು ತೋರಿಸ್ಕೊಡ್ತೀನಿ ಈಗ. ಅದಾದಮೇಲೆ ಗ್ಲಾಸಲ್ಲಿ ಮಿಕ್ಸ್ ಮಾಡಬೇಕಲ್ಲ, ಅಂಥ ಟೈಮ್ಲಿ ಹಾಟ್ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಕುಡಿದ ಮೇಲೆ ಬಾಯಿ ತೊಳ್ಕೊಬೇಕು. ಇಷ್ಟೇ ಪ್ರಾಬ್ಲಮ್. ಒಳಗೋದ ತಕ್ಷಣ ಏನಿದಿಲ್ಲ. ಸೊ ಆಮೇಲೆ ಅದು ಬಾಯಿ ತೊಳ್ಕೊಂಡ್ಮೇಲೆ ಮುಗ್ದೋಯ್ತು. ಅದು ಆಸ್ ಎ ಮೆಡಿಸಿನ್ ತಗೊಳ್ಬೇಕು, ಆಸ್ ಎ ಮೆಡಿಸಿನ್. ಯಾಕೆಂದ್ರೆ ಮೊಸರು ಹಾಕ್ಲಿಲ್ಲ ಅಂತಂದ್ರೆ ಅದು ಆಯಿಲ್ಸು ನೀರಿನ ಸ್ವರೂಪ ಬರಲ್ಲ. ಒಂದೊಂದು ಟೈಮ್ ಮಿಸ್ ಮಾಡ್ತಾರೆ. ನಮ್ಮ ಡಯಟಿಷಿಯನ್ಸು, ನಮ್ಮ ಡಾಕ್ಟರ್ಸ್ ಹೇಳ್ಬಿಡ್ತಾರೆ, ಈ ಆಸ್ತಮಾ ಆಯ್ತು ಅಂದ್ರೆ ತಗೊಳ್ಳೋದು ನೀರು ಬಿಸಿನೀರಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಸೈಂಟಿಫಿಕಲಿ ಇಟ್ ಈಸ್ ನಾಟ್ ಕರೆಕ್ಟ್. ವಿ ಶುಡ್ ಗೋ ವೆರಿ ಸೈಂಟಿಫಿಕಲಿ ಹೋದ್ರೇ ಅಷ್ಟು ನಮ್ಮ ಆಹಾರದ ಪದ್ಧತಿಯಲ್ಲಿ ನಮ್ಮ ಶರೀರ ನಾವು ಚೆನ್ನಾಗಿ ಗಟ್ಟಿಯಾಗಿ ಇಟ್ಕೊಳ್ಬೋದು. ಈ ಅಗಸೆ ಬೀಜ ಮತ್ತು ಅಗಸೆ ಮಜ್ಜಿಗೆ ಬಗ್ಗೆ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಸರ್. ನೀವು ನನ್ನೆಲ್ಲ ಎಪಿಸೋಡ್ಸಲ್ಲೂ ಅಗಸೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳಿದ್ದೀರಾ, ಬಟ್ ಸ್ಟಿಲ್ ಕ್ವೆಶನ್ ಕೇಳ್ತಾರೆ. ಬಟ್ ಅಗಸೆ ಮಜ್ಜಿಗೆ ಮಾಡೋದು ಹೇಗೆ ಅನ್ನೋದನ್ನು ರಾಜು ಸರ್ ಸುಮಾರು ಸಲ ಹೇಳಿದ್ದಾರೆ. ಬಟ್ ಅಗಸೆ ಮಜ್ಜಿಗೆನ ಗರ್ಭಿಣಿಯರು ತಗೋಬಹುದಾ, ವಯಸ್ಸಾದವ್ರು ತಗೋಬಹುದಾ, ಮಕ್ಳಿಗೆ ಕೊಡಬಹುದಾ ಅಂತ ಇದೆ. ಅದರ ಅರ್ಥ ಅಗಸೆ ಮಜ್ಜಿಗೆ ಯಾರು ತಗೋಬಾರ್ದು ಅಂತ. ಇಲ್ಲಿ ಕೇಳ್ರಿ, ಎಲ್ಲರೂ ತಗೊಳ್ಬೋದು. ಓಕೆ. ಫಸ್ಟ್ ಸ್ಟಾರ್ಟ್ ವಿತ್ 1 ಟೇಬಲ್ ಸ್ಪೂನ್. ಬಾಡಿನಲ್ಲಿ ಮೊದಲ ಕಾಲದಲ್ಲಿ ನಾನು ಸ್ಟೋರೀಸಲ್ಲಿ ಮತ್ತು ಟ್ರೂತ್ ಆಲ್ಸೋ ವಿಷಕನ್ಯರು ಅಂತ ಇರ್ತಾ ಇದ್ರು. ದೇ ಯೂಸ್ ಇಟ್, ಕಿಂಗ್ಸ್. ಅವರಿಗೆ ವಿಷ ಸ್ವಲ್ಪ ಕೊಟ್ಟು ಅವ್ರು ಕಚ್ಚಿದ್ರು ಸಹ ಅವ್ರು ಸತ್ತವರು. ಆ ರೀತಿ ನಮ್ಮ ಶರೀರದಲ್ಲೂ ಅದೇ ರೀತಿನೇ. ಫಸ್ಟ್ ಸ್ಟಾರ್ಟ್ ವಿತ್ 1 ಟೇಬಲ್ ಸ್ಪೂನ್, ಆಟೋಮೆಟಿಕ್ಲಿ ಇಮ್ಯುನಿಟಿ ಆಗುತ್ತೆ. ಆಮೇಲೆ ಅದು ಮಗುಗೂ ಒಳ್ಳೇದಾಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ನಾನೇನು ಡೆವಲಪ್ ಮಾಡಿದ್ದೀನಿ, ಇದು ಔಷಧಿನೇ ಅಲ್ಲ, ಇದು ಆಸ್ ಪರ್ ದಿ ರೀಸೆಂಟ್ ರಿವೈಸ್ ಗೈಡ್ಲೈನ್ಸ್ FSSAI ಆ್ಯಕ್ಟನ್ನು 2015ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಎಲ್ಲ ಈ ಅರ್ಬ್ಸ್ ಮೆಡಿಸಿನ್ ವ್ಯಾಲ್ಯೂ ಏನಿದೆ ಅದನ್ನೆಲ್ಲದನ್ನು ಹೆಲ್ತ್ ಸಪ್ಲಿಮೆಂಟ್ ಆಗಿ ಡಿಫೈನ್ ಮಾಡುತ್ತೆ. ಹೆಲ್ತ್ ಸಪ್ಲಿಮೆಂಟ್ಸ್ ಅಂತಂದ್ರೆ ಇಟ್ ಇಸ್ ಹೆಲ್ತ್ ಸಪ್ಲಿಮೆಂಟ್ಸ್. 1000 ವರ್ಷಕ್ಕೆ ತೊಗೊಂಡು ಬಂದಿರೋದು, ತಿನ್ಕೊಂಡು ಬಂದಿರೋದು ನಾವು. ಆಮೇಲೆ ಇಲ್ಲಿ ಏನು ಅಂತಂದರೆ ಒಬ್ಬ ಲೇಡಿ, ಶಿ ಈಸ್ ಅಬೌಟ್ 29 years old, ಆಟೋ ಇಮ್ಯೂನ್ ಲಿವರ್ ಸಿರೋಸಿಸ್, ಆಟೋ ಇಮ್ಯೂನಿಂದ ಲಿವರ್ ಸಿರೋಸಿಸ್. ಆ ಮಗು ಡೆಲಿವರಿ ಮಾಡ್ಬೇಕಂದ್ರೆ ಪ್ಲೇಟ್ಲೆಟ್ಸ್ಗೂ ಡೆಲಿವರಿ ಮಾಡಿದ್ದಂತೆ. 35-40 ಸಾವಿರ ಮೇಲೆ ಹೋಗ್ತಾ ಇರಲಿಲ್ಲ. ಅವ್ರನ್ನ ನಾನು ಟ್ರೀಟ್ ಮಾಡಿದ್ದೆ. ಅವರಿಗೆ ಕೋತಿ ಆಹಾರ ಕೊಟ್ಟಿದ್ದೆ. ಅದು ತಿಂಗಳಲ್ಲಿ 20 ದಿನ 22 ದಿನ ಮಾಡೋದು ಅಷ್ಟೇನೆ. ಅಷ್ಟರಲ್ಲೇನೆ 35,000 ಪ್ಲೇಟ್ಲೆಟ್ ರೈಸ್ ಟು 1,30,000, ವಿಚ್ ವಾಸ್ ನಾಟ್ ರೈಸ್ ಬಿಟ್ವೀನ್ 2021 ಇಂದ 24 or 25 ನಾನು ಟ್ರೀಟ್ ಮಾಡಿದ್ದು. ಇವೆಲ್ಲ ನಾವು ಯುನಿಕ್ ಥಿಂಗ್ಸ್ ಅಂತ ನೆನಪಿರ್ತೈತೆ. ಮಗುದು ಮಜಾ ಹೇಳ್ತೀನಿ ನೋಡ್ರಿ. 3 kg ಮೇಲೆ 4 kg ಮೇಲೆ ಹೋಗ್ತಾ ಇಲ್ವಂತೆ ವೆಯ್ಟು. ಇದರಲ್ಲಿ 1 kg ಚೆನ್ನಾಗಿದ್ರಂತೆ. ಅಂದ್ರೆ ಅರ್ಥ ಬ್ರೆಸ್ಟ್ ಮಿಲ್ಕ್ ಕೊಡ್ತಾ ಇದ್ರು, ಸೊ ಪಟ್ಟಂತ ಅಲ್ಲಿನೂ ಹೆಲ್ಪ್ ಆಗಿದೆ. ಯಾಕಂದ್ರೆ ನೀವೇನು ಕ್ವಶನ್ ಕೇಳಿದ್ರಿ ಅದಕ್ಕೆ ವಿತ್ ಎಕ್ಸಾಂಪಲ್ಸ್ ಕೊಟ್ರೆ ವೀಕ್ಷಕರಿಗೆ, ಪೀಪಲ್ಗೆ ಅದು ಸ್ಟ್ರಾಂಗ್ ಇದು. ಇನ್ನೊಂದು ಕ್ವೆಶನ್, ನಾನು ಇವತ್ತು ಬೆಳಿಗ್ಗೆ ತಾನೇ ಅದನ್ನ ನೋಡಿದೆ ಕಾಮೆಂಟ್ ಅಲ್ಲಿ.
ಒಳ್ಳೆ ಅಗಸೆ ಎಣ್ಣೆ ಎಲ್ಲಿ ಸಿಗುತ್ತೆ? ಒಂದು ಹೇಳ್ತೀನಿ, ಈ ರೀತಿ ಎಪಾಕ್ಸಿ ಕೋಟೆಡ್ ಅಲ್ಯೂಮಿನಿಯಂ ಕ್ಯಾನ್ ಇರಬೇಕು. ನನ್ನ ಮಗನಿಗೆ 2010ರಲ್ಲಿ ಒಬ್ಬರು ಮನೇಲಿ ಮಾಡ್ತಾ ಇದ್ರು, ಕನಕಪುರದ ಹತ್ರ. ಅವ್ರ ಹತ್ರ ಹೋಗಿ, ಬ್ರ್ಯಾಂಡ್ ಇಲ್ಲ ಏನಿಲ್ಲ, ಬಟ್ ಎಲ್ಲೋ ಸೋಷಿಯಲ್ ಮೀಡಿಯಿಂದ ನೋಡಿಕೊಂಡು ಅವ್ರ ಹತ್ರ ತಗೊಂಡ್ಬರ್ತಾ ಇದ್ರಿ. ಇವತ್ತು ಆಲ್ ಓವರ್ ದ ವರ್ಲ್ಡ್ ನಾವು ಕಳಿಸ್ತಾ ಇದ್ದೀವಿ, ಆಲ್ ಓವರ್ ದ ವರ್ಲ್ಡ್. ಇದರಲ್ಲಿ ರೆನ್ಸಿಡಿಟಿ ಆಗಲ್ಲ. ಈಗೆಲ್ಲ ಎಷ್ಟೋ ಜನ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ ಅಗಸೆ ಎಣ್ಣೆ ಅಂತ ಪ್ಲಾಸ್ಟಿಕ್ ಬಾಟ್ಲ್ಸಲ್ಲಿ. ಮೆಡಿಸಿನಲ್ಲಿ ವ್ಯಾಲ್ಯೂ ಬೇಕಂದ್ರೆ ಇಟ್ ಶುಡ್ ಬಿ ಇನ್ ದಿಸ್ ಈ ರೀತಿ. ಸೊ ಇದು ವಿ ಆರ್ ಪ್ರೊಡ್ಯೂಸಿಂಗ್, ವಿ ಆರ್ ಹ್ಯಾವಿಂಗ್ ಎ ಹ್ಯೂಜ್ ಫ್ಯಾಕ್ಟ್ರಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಫಂಡ್ ಮಾಡಿರೋದು. ಆ್ಯಂಡ್ ನಾವು ಎಷ್ಟು ಬರೋದು ಮ್ಯಾಕ್ಸಿಮಮ್ ಸೇಲ್ಸ್ ಇದೆ. ಯಾಕೆಂದ್ರೆ ಎಲ್ರಿಗೂ ಅರಿವಾಗೋಗ್ತದೆ. ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಔಷಧಿನೂ ನಾವೇ ಮಾಡೋದು, ನಾವೇ ಫಾರ್ಮುಲೇಷನ್ಸ್. ನಾವು ಯಾವುದು ಔಟ್ಸೈಡ್ ತಗೊಂಡು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೇಕಂದ್ರೆ 100% ಸೇಮ್ ಸಿಗುತ್ತೆ. ಓಕೆ. ಏನ್ ಸರ್ ಇವತ್ತು ಮೊಸರು, ಅಗಸೆ, ವಾಟರ್ ಎಲ್ಲ ತಗೊಂಡ್ ಬಂದಿದ್ದೀರಾ? ಯಾಕೆಂದ್ರೆ ನೀವು ನನ್ನ ತಲೆ ತಿಂದಿದ್ದೀರಿ, ಇದನ್ನ ಪ್ರೇಕ್ಷಣೆ ಮಾಡಿ ತೋರಿಸ್ಲೇಬೇಕು ಅಂತ. ಸೊ ಅದಕ್ಕೆ ಇದು ನನ್ನ ಡ್ಯೂಟಿ. ಯಾಕೆಂದ್ರೆ ಜನರಿಗೆ ಏನ್ ಗೊತ್ತಾ, ನಮ್ಮ ಬರ್ತ್ ಈಸ್ ಆಕ್ಸಿಡೆಂಟಲ್, ಡೆತ್ ಈಸ್ ಶೂ ಶಾಟ್. ಬಿಫೋರ್ ಡೆತ್ ಐ ವಾಂಟ್ ಟು ಸಿ ದಟ್ ಆಲ್ ಓವರ್ ದ ವರ್ಲ್ಡ್ ಶುಡ್ ಎಂಜಾಯ್ ಮೈ inventions and my principles as a food is as a medicine. Yes, ರಾಜು ಸರ್ ಪಾಲಿಸಿ ಫುಡ್ ಈಸ್ ಅ ಮೆಡಿಸಿನ್ ಅಂತ. ಸೊ ಆ ಮೆಡಿಸಿನ್ ನ ಈಗಲೇ ಪ್ರಿಪೇರ್ ಮಾಡಿ ಕೊಡೋ ತರ ಇದೆ. ನನಗೂ ದಾಹ ಅನ್ನಿಸ್ತಿತ್ತು ಸರ್, ತಗೊಂಡ್ರೆ ಮಜಾ ಆಗ್ತದಾಗ. ಡೆಫಿನೆಟ್ಲಿ ನಾನು ನಂಗೆ ರೆಡಿ ಮಾಡ್ಕೊಡ್ಬೋದಾ? ಹಾಗೆ ನನ್ನ ವ್ಯೂವರ್ಸಿಗೆ ತೋರಿಸ್ಕೊಡಿ. ಯಾಕಂದ್ರೆ ನಾವು ಎಷ್ಟೇ ಸಲ ಹೇಳಿದ್ರು ಅವ್ರಿಗೆ ನೋಡೋವರ್ಗ್ ಸಮಾಧಾನ ಇರಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, 1 ಗ್ಲಾಸ್ ಅಗಸೆ ಮಜ್ಜಿಗೆನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ, 1 ಕಪ್ ಮೊಸರು, 1 ಕಟೋರಿ, ಆಮೇಲೆ 1 ಟೇಬಲ್ ಸ್ಪೂನ್ ಬೀಜ, ಅಗಸೆ ಬೀಜ, 1 ಟೇಬಲ್ ಸ್ಪೂನ್ ಎಣ್ಣೆ. ಇದನ್ನ ನಾವು ಮಾಡಿದಾಗ ಅದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ? 100 kg ಕಡಲೆ ಬೀಜ ತಿಂದರೆ ಅದರಲ್ಲಿ ಎಷ್ಟಿದೆ ಲಿಗನನ್ಸು, ಒಮೆಗಾ 3, ಒಮೆಗಾ 6 ಎಕ್ಸ್ಟ್ರಾ, ಅಷ್ಟು ಬರೀ 1 ಗ್ಲಾಸಲ್ಲಿ ಸಿಗುತ್ತೆ. ಅಂದರೆ ನಮ್ಮ ಶರೀರಕ್ಕೆ ಯಾವ ರೀತಿ ಅದು ಪಂಪ್ ಆಗುತ್ತೆ. ಆಮೇಲೆ ನೀವು ಜನ್ಮದಲ್ಲಿ 1/4 kg ಕಡಲೆ ಬೀಜ ತಿನ್ನಕ್ಕಾಗಲ್ಲ, 3 kg ತಿನ್ನಕ್ಕಾಗುತ್ತಾ? 100 kg ಇವಾಗ ವರ್ತೇನು? 10,000 ರಿಂದ 15,000 ರೂಪಾಯಿ. ಹೋಲ್ಸೇಲ್ ಆದರೆ 10,000. ಅಲ್ಲಿಗೆ 1 ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಇಷ್ಟು 1 ಗ್ಲಾಸಲ್ಲಿ ಅದರ ವ್ಯಾಲ್ಯೂ 10,000 to 15,000 rupees. ನಂಬರ್ 1. ನಂಬರ್ 2, ಮುಖ ಎಲ್ಲ ಶೈನಿಂಗ್ ಇರುತ್ತೆ ಯಾವಾಗಲೂ ಅಷ್ಟೇ, ಕೂದಲು ಉದ್ರಲ್ಲ, ಗೈನಿಕ್ ಇಶ್ಯೂಸ್ ಎಲ್ಲನೂ ಡಿಸಪಿಯರ್ ಆಗುತ್ತೆ. ಯು ಕೆನಾಟ್ ಇಮ್ಯಾಜಿನ್. ಆ್ಯಂಡ್ ಸೆಕೆಂಡ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಎನರ್ಜಿ ಲೆವೆಲ್ ಕಡಿಮೆ ಆಗಲ್ಲ. ಆಮೇಲೆ ಆ ಹಸಿವಿದೆಯಲ್ಲ, ಕಾರ್ಬೋಹೈಡ್ರೇಟ್ಸ್, ಅನ್ನ ರೊಟ್ಟಿ ತಿನ್ನೋದು ಅದೆಲ್ಲ ಡೌನ್ ಆಗ್ತೈತೆ. ಸೊ ಆಮೇಲೆ ಲವಲವಿಕೆ ಮತ್ತೆ ಒಂಥರ ಇದಾಗುತ್ತೆ, ಎನರ್ಜೆಟಿಕ್ ಆಗುತ್ತೆ, ಹೆಲ್ತಿ. ಆಮೇಲೆ ಎನಿ ಏಜ್ ತಗೊಳ್ಬೋದು. ಬಟ್ ಕೆಲವೊಂದು ವೇಳೆ ಕೆಲವರಿಗೆ ಉಷ್ಣ ಆಗುತ್ತೆ. ಒಂದು ತಮಾಷೆ ಹೇಳ್ತೇನೆ ನಾನಂತೂ ಸ್ವಲ್ಪ ಖಾರ ಮಾತಾಡೋದು. ಮೌಂಟ್ ಅಬುನಲ್ಲಿ ಲೆಕ್ಚರ್ ಕೊಡೋಕೆ ಹೋಗಿದ್ದೆ. ಸೊ ಹಂಗೆ ಪಾಪ ತುಂಬ ಜನ ಸಿಸ್ಟರ್ಸ್ ಬಂದರು. ಸೊ ಒಬ್ಬರು ಸರ್, भाई साहब हमको हीट ज़्यादा होता है. हम बोले कभी जिंदगी में खाया है? नहीं ऐसा पूछता है. देन पूछे तो आपको हीट रहे तो ये प्रॉब्लम जिंदगी में आपको सॉल्व नहीं होगा. सो आपको सॉल्व होना चाहिए तो इसको लेना है. पहले 1 चम्मच ले लो, उसके बाद में 2 चम्मच, देन आधा ग्लास, देन 1 ग्लास. बॉडी एडजस्ट हो जाएगा ಅಂತ ಹೇಳಿದೆ. ये क्या भाई साहब आप ऐसा कड़क से बोल रहा है? हमें कड़क से नहीं बोले तो दिमाग में नहीं घुसता है ಅಂತ. ಸೊ ಅದಕ್ಕೆ ನಾನು ಹೇಳಿದ್ರೆ ಎಲ್ಲಕ್ಕೂ ಸಹ ಇದು ಊಟ. ಆಮೇಲೆ ಏನೆಲ್ಲ ಕಾಮೆಂಟ್ಸ್ ಇರುತ್ತೆ ಗೂಗಲಲ್ಲಿ. ಅನ್ನ ತಿಂದ್ರೂ ಕಷ್ಟ, ರೊಟ್ಟಿ ತಿಂದ್ರೂ ಜಾಸ್ತಿ ಕಷ್ಟ, ಯಾವುದೇ ಅತಿ ಆದ್ರೂ ಕಷ್ಟ. ಸೊ ಇದಕ್ಕೂ ಬೀಜಕ್ಕೂ ತುಂಬ ಬರೆದಿದೆ. ಬಟ್ ಸೈಂಟಿಫಿಕಲಿ ಸ್ಪೀಕಿಂಗ್ ಇದು ನಮ್ಮನೆ ಎಕ್ಸ್ಪೀರಿಯನ್ಸ್. ಆಮೇಲೆ ಸಾವಿರಾರು ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿರೋದು, ನಮ್ಮ ಡಾಕ್ಟರ್ಸ್ ಕೊಡ್ತಾ ಇರೋದು. ಎಕ್ಸ್ಟ್ರಾರ್ಡಿನರಿ ಅವರ ರಿಸಲ್ಟ್ಸ್ ಬರ್ತೈತೆ. ಆ್ಯಂಡ್ ಆ್ಯಸ್ ಎ
ಪ್ರಿವೆಂಟಿವ್ ಮೆಷರ್. ಎಸ್. ಸೊ ಒನ್ ಕ್ಯಾನ್ ಎಂಜಾಯ್ ವಿತ್ ದಿಸ್. ಇದು ಓಕೆ, ಇನ್ನೊಂದು ಲಾಸ್ಟು, ಈಗ ಈ ಪೈಲ್ಸು, ಫಿಶರ್ ಕಟ್ಟು, ಇಂತಹ ಮೂಲವ್ಯಾಧಿಯಂತಹ ಸಮಸ್ಯೆ ಇರೋರು ಮಜ್ಜಿಗೆ ಜಾಸ್ತಿ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಇಂಥ ಮಜ್ಜಿಗೆ ಕುಡಿದ್ರೆ ರಾಮಬಾಣನ? ಅನ್ಥಿಂಕಬಲ್. ನಾನು ಹೇಳ್ತೀನಲ್ಲ, ಈವನ್ ಆಯುರ್ವೇದದಲ್ಲೂ ಸಹ ಪೈಲ್ಸ್ ಬಂತು ಅಂದರೆ ದಾರ ಏನೋ ಹಾಕಿ ಅದನ್ನ ಇದು ಮಾಡ್ತಾರೆ. ಎಗೇನ್ ಬರ್ತೈತೆ. ನಂದು ಆಯುರ್ವೇದನೇ, ಅದು ಹೀಲ್ ಆಗುತ್ತೆ. ಯು ಕಾಂಟ್ ಇಮ್ಯಾಜಿನ್. ನಮ್ಮ ಒಬ್ಬರು ಡಾಕ್ಟರ್ ಗುರು ಬಸವರಾಜ್ ಅವರಂತ ವೆರಿ ಸೀನಿಯರ್ ಮೋಸ್ಟ್ ಆಯುರ್ವೇದಿಕ್ ಇದರಲ್ಲಿ ಪ್ರೊಫೆಸರ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಎಲ್ಲ ಆಗಿದ್ರು JSS ಮೆಡಿಕಲ್ ಕಾಲೇಜಲ್ಲಿ. ಈಗ ರಿಟೈರ್ಡ್ ಆಗಿರ್ಬೇಕಂದ್ರೆ ಪ್ರಿನ್ಸಿಪಲ್ಸ್ ಆಗಿದ್ರು. ಅವರಂತಾರೆ, ರಾಜು ಸರ್, ನಮ್ಮ ಆಯುರ್ವೇದದಲ್ಲೂ ನೀವು ಡೆವಲಪ್ ಮಾಡೋದು ಗ್ಯಾಸ್ಟ್ರಿಕ್ ಮೆಡಿಸಿನ್ ಇಲ್ಲ ಅಂತಂದ್ರು. ಆ ರೀತಿ ವಿ ಕ್ಯಾನ್ ರೀಡಿಫೈನ್ ಇಟ್ ವಿತಿನ್ ದಿ ಆಂಬಿಟ್ ಆಫ್ ದಿಸ್, ಏನೋ. ವಂಡರ್ಫುಲ್. ಓಕೆ, ಸೊ ಇದನ್ನ ತೋರ್ಸೋಣ, ಆಮೇಲೆ ತೋರ್ಸೋಣ? ಈಗ ತೋರ್ಸೋಣ. ಈಗಲೇ ತೋರ್ಸೋಣ. ವೆಲ್ ಸರ್, ಇದನ್ನ ಹುರಿಬಾರ್ದು, ಆಮೇಲೆ ಪೌಡರ್ ಮಾಡಿ ಇಡಬಾರ್ದು, ಆಮೇಲೆ ತೊಳಿಬಾರ್ದು. ಓಕೆ, ತೊಳೆದು ಬಿಟ್ರೆ ಮಾಯಿಶ್ಚರ್ ಬಂದ್ಬಿಡ್ತೈತೆ, ಮತ್ತೆ ಅದು ಪೌಡರ್ ಸ್ಟಿಕ್ಕಿ ಆಗ್ತೈತೆ. ಅದಕ್ಕೇನ್ ಮಾಡಿದ್ರೆ ಬಟ್ಟೆನಲ್ಲಿ ಎಲ್ಲ ಒರೆಸ್ಬಿಟ್ಟು ಅದನ್ನ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ, ಇದು 1 ಟೇಬಲ್ ಸ್ಪೂನ್, ಇದು 15 ಗ್ರಾಮ್ ಹಾಕಿದ್ವಿ. ಓಕೆ, ಅಷ್ಟೇ ನೋಡಿ. ಇದು ಕಾಫಿ ಗ್ರೈಂಡರ್. ಇದೇನು ಒಂದು 600 ರೂಪಾಯಿನ 800 ರೂಪಾಯಿ ಇದೆ ಅಂತ ಕಾಣುತ್ತೆ. ಸೊ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದನ್ನ ತಗೊಂಡ್ಬಿಟ್ರೆ ಅದನ್ನ ಕ್ಯಾರಿನೂ ಮಾಡ್ಬೋದು. ಸೊ ಈಗ ಇದಾಗ್ತಿರಲ್ಲ, ಸೊ ಪೌಡರ್ ಆಗ್ತಾ ಇದೆ. ಪೌಡರ್ ನೋಡಿ, ಫೈನೆಸ್ಟ್ ಪೌಡರ್ ಆಗಿದೆ. ಇದನ್ನ ಕಾಫಿ ಗ್ರೈಂಡರ್, ಕಾಫಿನೂ ಇದು ಮಾಡ್ಕೊಳ್ಳೋದಕ್ಕೆ. ಈಗ ಇದರಲ್ಲಿದೇನೆ ಮೊಸರು ಹಾಕ್ಬಿಡೋಣಂತೆ. 1 ಸೆಕೆಂಡ್ ಎಣ್ಣೆ ಹಾಕ್ಬೇಕು ಇದರಲ್ಲಿ. 1 ಟೇಬಲ್ ಸ್ಪೂನ್, 1 ಪೋರ್ಷನ್ಗೆ. ಇದು 1 ಟೇಬಲ್ ಸ್ಪೂನ್. ಒನ್ ಬೌಲ್ ಫುಲ್ ಹಾಕ್ಬೇಕು ಮೊಸರು. ನೋಡಿ ಆಗೋಯ್ತು. ಓಕೆ, ಆಯ್ತಲ್ಲ. ನೋಡಿ, ಈಗ ಎಣ್ಣೆನೇ ಕಾಣಿಸ್ತಾ ಇಲ್ಲ ನೋಡಿ. ಇಟ್ಸ್ ಓಕೆ. ಹೌದು. ಈಗ ಇದನ್ನ ಗ್ಲಾಸ್ ಎಲ್ಲ ಹಾಕೊಂಡ್ಬಿಟ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋದು. ಅದಾಯಿತು. ಈಗ 3/4% ಕೆಲಸ ಆಯಿತು. ಮುಕ್ಕಾಲಲ್ಲ, 100% ಆಗಿದೆ. ಇದನ್ನ ನೋಡಿ, ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸು, ಲಿವರ್ ಸಿರೋಸಿಸ್ ಪೇಷಂಟ್ಸು, ಮತ್ತೆ ಹಾರ್ಟ್ ಏನೋ ಊದ್ಕೊಂಡು ಕಾರ್ಡಿಯೋಮಯೋಪತಿ ಅಂತ ಏನು ಹೇಳ್ತೀವಿ. ಸೊ ಅಂಥವ್ರಿಗೆ ಏನಾದರೂ ಎಡಿಮಾ, ಪೆಡಲ್ ಎಡಿಮಾ ಊದ್ಕೊಂಡಿರೋದು ಇತ್ತು ಅಂದರೆ ಅವ್ರಿಗೆಲ್ಲ ನೀರು ಮಿಕ್ಸ್ ಮಾಡೋಕ್ಕೆ ಕೇಳಲ್ಲ. ಅವ್ರಿಗೆ ಇಷ್ಟನೇ. ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ಕೆಮ್ಮೇನಿರ್ತದೆ ಅವ್ರಿಗೆ, ಈ ಮೊಸರನ್ನು ಮೊದಲೇ ಬಿಸಿ ಮಾಡಿಕೊಂಡು ಮೊಸರು ತೆಗೆದ್ಬಿಟ್ಟು ಹಾಟ್ ವಾಟರ್ ಇಟ್ಬಿಟ್ಟು ಬಿಸಿ ಆಗುತ್ತೆ, ವಾರ್ಮ್ ಆಗುತ್ತೆ. ಸೊ ಆಮೇಲೆ ಅದನ್ನ ಇದು ಮಾಡಿಕೊಂಡು ಇವಾಗ ಇದು ತೊಗೊಳ್ಳೋದು. ನಾರ್ಮಲ್ ಪರ್ಸನ್ಸ್, ಯಾರಿಗೆ ಮೈ ಊತ ಇಲ್ಲ, 1 ಲೀಟ್ರ್ ವಾಟರ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಅವರಿಗೆ ಇದರಲ್ಲಿ ಈಗ ಚಿಲ್ಡ್ ವೆದರ್ ಇತ್ತು ಅಂದರೆ ಹಾಟ್ ವಾಟರ್ ಹಾಕೊಂಡ, ನಾರ್ಮಲ್ ಇತ್ತು ನಾರ್ಮಲ್. ಈಗ ನಾನು ನಾರ್ಮಲ್ ವಾಟರ್ನ ಹಾಕ್ಕೊಳ್ತೀನಿ. ಯಾಕಂದರೆ ಹಾಟ್ ವಾಟರ್ ಅಂದರೆ ಅದನ್ನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಏನು, ಇದು ಓನ್ಲಿ ನಾರ್ಮಲ್ ವಾಟರ್ದಿಂದ ನಾನೀಗ ನಾರ್ಮಲ್ ವಾಟರ್ ಹಾಕ್ಕೊಳ್ತೀನಿ. ಪರ್ಫೆಕ್ಟ್ಲಿ ಬ್ಲೆಂಡೆಡ್. ನೋಡಿ, 1 ಗ್ಲಾಸ್ ಆಯಿತು. ಯಾರಿಗೆ ಉಪ್ಪು ರಿಸ್ಟ್ರಿಕ್ಷನ್ ಇರ್ತದ ಅವ್ರು ಉಪ್ಪು ಹಾಕ್ಕೊಳ್ಬಾರ್ದು. ಹೆಲ್ತಿ ಪರ್ಸನ್ಗೆ ಏನು ರಿಸ್ಟ್ರಿಕ್ಷನ್ ಇರ್ತಿಲ್ಲ ಅವ್ರು ಹಾಕೋ. ಹೆಲ್ತಿ ಪರ್ಸನ್ ಅಷ್ಟೇ ಕಡಿಮೆನೇ ಉಪ್ಪು ತಿನ್ನಬೇಕು. ಅದೊಂದು ಗಾದೆ ಇದಿಲ್ಲ, ಉಪ್ಪು ತಿಂದವರು ನೀರು ಕುಡಲೇಬೇಕು ಅಂತ. ಅಂದರೆ ತಪ್ಪು ಮಾಡಿದವ್ರಿಗೆ ಪನಿಷ್ಮೆಂಟ್ ಆಗಲೇ ಆಗುತ್ತೆ ಅನ್ನೋದಕ್ಕೆ ಆ ಉಪ್ಪು ಅನ್ನೋದು ಅಷ್ಟು ಡೇಂಜರಸ್ ಅಂತ ಒಂದು ಗಾದೆನಲ್ಲೇ ಬಂದುಬಿಟ್ಟಿದೆ. ಸೊ ನೋಡಿ, ಇದಾಯ್ತಲ್ಲ. ಈಗ
ಇನ್ನೊಂದು ಗ್ಲಾಸ್ ತೊಗೊಂಬಂದ್ರೆ ಅರ್ಧ ಹಂಚ್ಕೊಳ್ಳೋಣಂತೆ. ಎಸ್, ಇನ್ನೊಂದು ಗ್ಲಾಸ್ ತೊಗೊಂಬನ್ನಿ. ಓಕೆ, ವೆಲ್ ಸರ್, ಮಜ್ಜಿಗೆ ಮಾಡಿ ಕೊಟ್ಟೆ ಬಿಟ್ರಿ ಹಾಗಾದ್ರೆ. ಕೊಟ್ಟೆ ಬಿಡಿ, ನೋಡ್ರಿ ಟೇಸ್ಟ್ ನೋಡ್ರಿ. ಏನಾದರೂ ಆಯಿಲ್ ಏನಾದರೂ ಡ್ರಾಪ್ಲೆಟ್ಸ್ ಇದೆಯಾ, ಏನಾದರೂ ಮಜ್ಜಿಗೆ ಅಲ್ಲದೆ ಬೇರೆ ಆದರೂ ಟೇಸ್ಟ್ ಇದೆಯಾ ನೋಡಿ. ದಟ್ ಈಸ್ ದ ಇದು ನೇಚರ್. ಒಳ್ಳೆ ಟೇಸ್ಟ್ ಇದೆ. ಯಾರು ಡಯಟ್ ಫ್ರೀಕ್ ಇರ್ತಾರೋ, ಯಾರು ಉಪ್ಪು ಜಾಸ್ತಿ ತಿನ್ನಲ್ಲ ಅಥವಾ ಶುಗರ್ ಅವಾಯ್ಡ್ ಮಾಡಬೇಕು ಅಂತಿರ್ತೀರೋ ಅವರಿಗೆ ಪರ್ಫೆಕ್ಟ್ ಮಿಲ್ಕ್ ಶೇಕ್ ಅಂತನಾದ್ರೂ ಕರ್ಕೊಂಡು. ಬಟರ್ ಮಿಲ್ಕ್ ಇದು ಏನಂದ್ರೆ ಮೊಸರು ಶೇಕ್ ಅನ್ಬೋದು. ಕರ್ಡ್ ಶೇಕ್. ಸೊ ಇದರಲ್ಲಿ ಏನಂತಂದ್ರೆ ಹೆಲ್ತಿ ಪರ್ಸನ್ನು ಒಂದು ಸರಿ ಫಸ್ಟ್ ಕೋರ್ಸ್ ಆಫ್ ದಿ ಬ್ರೇಕ್ಫಾಸ್ಟ್ ತಗೊಳ್ಬೇಕು. ಓಕೆ, ಆ ಒಂದು ಕೋರ್ಸ್ ತಗೊಂಡ್ಮೇಲೆ ಆಟೋಮೆಟಿಕ್ಲಿ ಹೊಟ್ಟೆ ಹಸಿವು ಕಂಟ್ರೋಲ್ ಆಗ್ತೈತೆ. ಅನ್ಹೆಲ್ತಿ ಪರ್ಸನ್ನು ಅದರ್ ದ್ಯಾನ್ ಕ್ಯಾನ್ಸರ್ 2 ಸರಿ ತಗೊಳ್ಬೇಕು. ಬೆಳಗ್ಗೆ ಆಸ್ ಎ ಬ್ರೇಕ್ಫಾಸ್ಟ್, ಈವ್ನಿಂಗ್ ಆಸ್ ಎ ಸ್ನ್ಯಾಕ್ಸ್. ಇದು ಕ್ಯಾನ್ಸರ್ ಪೇಷಂಟ್ಸು 3 ಸರಿ ತಗೊಳ್ಬೇಕು. ಬೆಳಗ್ಗೆ, ಮಧ್ಯಾಹ್ನ ಬಿಫೋರ್ ಲಂಚ್, ಈವ್ನಿಂಗ್ ಆಸ್ ಎ ಸ್ನ್ಯಾಕ್ಸ್. ಅಂದರೆ 3 ಸರಿ ತಗೊಂಡ್ರೆ ಅವ್ರಿಗೂ 30,000 ರೂಪಾಯಿಂದ ವ್ಯಾಲ್ಯೂ ಆಫ್ omega-3 omega-6 ತಗೊಂಡ್ರೆ ಅದು ಬೇರೆ ಇದರಲ್ಲಿ ಕರಗೋದೂ ಇಲ್ಲ. ಆ 3 ಕ್ವಿಂಟಲ್ ತಿನ್ನೋಕ್ಕೂ ಆಗಲ್ಲ, ಏನೂ ಇಲ್ಲ. ಅದಕ್ಕೀಗ ನಾನು ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಸಹ ಯಾಕೆ ಅಷ್ಟು ಸ್ಪಂದಿಸ್ತೈತೆ ಅಂದರೆ ಬಿಕಾಸ್ ಐ ಹ್ಯಾವ್ ಸ್ಟ್ರಕ್ಚರ್ಡ್ ಇಟ್. ಏನು ತೊಗೊಳ್ಬೇಕು, ಏನು ತೊಗೊಬಾರ್ದು. ಇಲ್ಲ ಅಂದರೆ ನೀವೇ ನೋಡಿ, ಈ 21st ಸೆಂಚುರಿನಲ್ಲಿ ಯಾರಾದರೂ 8 ರಿಂದ 9 ಗಂಟೆ ವೆಯ್ಟ್ ಮಾಡ್ತಾರಾ? ಹ್ಯೂಮನ್ಲಿ ಇಂಪಾಸಿಬಲ್. ಅವ್ರಿಗೇನು ನಾನು ಹೇಳ್ತೀನಿ, ನಾನೇನು ಭೇಟಿ ಮಾಡೋದೇನು ಬೇಕಾಗಿಲ್ಲ. ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಡಯಟಿಷಿಯನ್ಸ್ ಎಲ್ಲ ಹೇಳಿದ್ದಾರೆ, ಇಲ್ಲ ಆದರೂ ಭೇಟಿ ಮಾಡ್ತಾರೆ. ರಾಜು ಸರ್ ನೋಡ್ಬೇಕು 100 ಜನ ಬರ್ತಾರೆ. ಅವ್ರಿಗೇನು ಆರಾಮ ವೇಟ್ ಮಾಡ್ತಾರೆ, ಏಕೆಂದ್ರೆ ಅವ್ರಿಗೆ ಗೊತ್ತು. ಹೌದು ಸರ್, ಅದೊಂದು ಕ್ವೆಶನ್ ತುಂಬಾ ಜನ ಕೇಳ್ತಿದ್ದಾರೆ, ನೀವೆಲ್ಲಿ ಸಿಗ್ತೀರಿ, ನಿಮ್ಮನ್ನ ಭೇಟಿ ಆಗ್ಬೇಕು, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ. ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತಂದ್ರೆ ಏನು? ಓನ್ಲಿ ಒಂದೇ ಕಡೆ ನಾನು ಸಿಗೋದು. ದಟ್ ಈಸ್ ಇನ್ RT ನಗರ. ಅದು ಯಾವಾಗ ನನ್ಗೆ ಗೊತ್ತಿಲ್ಲ. ಅದು ನಮ್ಮ ಆಫೀಸ್ ನಂಬರ್ ಹೆಂಗಿದ್ರು ಕೊಟ್ಟಿದ್ದೀರಿ, ಅದರಲ್ಲಿ ಆಟೋಮೆಟಿಕ್ಲಿ ಅವ್ರು ಹೇಳ್ತಾರೆ. ಸೊ ಈ ನಂಬರ್ಗೆ ಆಯಿತು ಅಂದರೆ ಯಾವತ್ತು ಡೇಟು ಅಂತ. ಬೇಕಾದ್ರೆ ನಾನು ಎಕ್ಸ್ಟೆನ್ಸಿವ್ ಟೂರಲ್ಲಿ ಇರ್ತೀನಿ. ಯಾಕಂದ್ರೆ ಆಲ್ ಓವರ್ ದ ವರ್ಲ್ಡ್ಗೆನೇ ಹೋಪ್ಸ್ ಹೋದವ್ರಿಗೆ ಹೋಪ್ಸ್ ಕೊಡಬೇಕು ಅಂತ. ಆಮೇಲೆ ನಂದೇನು ಗೊತ್ತಾ, ವರ್ಲ್ಡ್ ಶುಡ್ ನೋ ದ ಪವರ್ ಆಫ್ ಅವರ್ ಆಯುರ್ವೇದ, ಪವರ್ ಆಫ್ ಅವರ್ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್, which was derived from Veda and Vedic period, more than 5,000 years ಇದೆ. ಅದನ್ನು ಜನಕ್ಕೆ ಗೊತ್ತಾಗಬೇಕದು ಆ ರೀತಿ. ಓಕೆ, ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಂಡರ್ಫುಲ್, ವೆರಿ ಯಮ್ಮಿ ಆ್ಯಂಡ್ ಟೇಸ್ಟಿ ಮಜ್ಜಿಗೆ ಆ್ಯಂಡ್ ವೆರಿ ಗುಡ್ ಚಿಟ್ ಚಾಟ್. ವೆಲ್ ಈ ಎಪಿಸೋಡಲ್ಲಿ ಅಗಸೆ ಮಜ್ಜಿಗೆ ಮಾಡೋದು ಹೇಗೆ ಅನ್ನೋದನ್ನು ರಾಜು ಸರ್ ತುಂಬ ಚೆನ್ನಾಗಿ ಹೇಳಿದರು ಇಷ್ಟು ದಿನ. ಆದರೆ ಈ ಸಲ ತೋರಿಸ್ಕೊಟ್ಟಿದ್ದಾರೆ. ನೀವು ಇದನ್ನು ಫಾಲೋ ಮಾಡಿ. ಹೆಲ್ದಿ ಇರೋರು ಕೂಡ ಇದನ್ನು ತಗೊಂಡ್ರೆ ಮತ್ತಷ್ಟು ಎನರ್ಜೆಟಿಕ್ ಆಗಿರ್ತೀರಾ. ನಿಮಗೆ ಒಳ್ಳೆಯ ಹೆಲ್ದಿ ಡ್ರಿಂಕ್ ಇದು. ಹಾಗೆ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನೀವು ತಗೊಳ್ಳಿ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗಿ. ಇದು ನಿಮಗೆ ಸಂಜೀವಿನಿಯಾಗಿರುತ್ತೆ ಅಂತ ಹೇಳ್ತಾ ಪ್ರೋಗ್ರಾಮ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.